ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಗೆ ರಕ್ಷಿತಾ ಶೆಟ್ಟಿ ಕ್ಲೋಸ್ ಇದ್ದಾರೆ? ಫ್ಯಾಮಿಲಿ ಕಳಿಸಿದ ಪತ್ರ ಸಿಗುತ್ತಾ ರಕ್ಷಿತಾ ಶೆಟ್ಟಿ ಅವರಿಗೆ? ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಸಾಕಷ್ಟು ಸುದ್ದಿ ಆಗುತ್ತಿರುವುದೇ ರಕ್ಷಿತಾ ಶೆಟ್ಟಿ. ಒಂದೇ ದಿನಕ್ಕೆ ಎಲಿಮಿನೇಟ್ ಆಗಿದ್ದ ಈ ಸ್ಪರ್ಧೆಯು ಬಳಿಕ ದೊಡ್ಡ ದೊಡ್ಡ ಜಗಳಗಳಲ್ಲಿ ಹೈಲೈಟ್ ಆದರು. ಇದೀಗ ಇವರು ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಗೆ ಕ್ಲೋಸ್ ಇದ್ದಾರೆ, ಯಾರ ಜೊತೆಗೆಲ್ಲ ಮಾತಾಡ್ತಾರೆ ಅನ್ನೋದು ಬಹಿರಂಗವಾಗಿದೆ. ರಕ್ಷಿತಾ ಶೆಟ್ಟಿ ಅವರನ್ನು ಕಂಡರೆ ಅಶ್ವಿನ ಗೌಡಗೆ ಚೂರು ಇಷ್ಟ ಇಲ್ಲ. ಮತ್ತೊಂದಿಷ್ಟು ಮಂದಿಗೆ ರಕ್ಷಿತಾ ಶೆಟ್ಟಿ ಅವರ ಅಸಹನೆ ಇದೆ. ಅತ್ತ ರಕ್ಷಿತಾ ಕೂಡ ಯಾರ ತಂಟಿಗೂ ಹೋಗದೆ ತಾವಾಯ್ತು ತಮ್ಮ ಕೆಲಸವಾಯಿತು ಎಂದಿದ್ದಾರೆ. ಈ ನಡುವೆ ಚಂದ್ರಪ್ರಭಾ ಜೊತೆ ಮಾತನಾಡುವಾಗ ಒಂದಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ ರಕ್ಷಿತಾ. ಮನೆಯಿಂದ ಬಂದ ಪತ್ರ ಸಿಗದೆ ಇದ್ದಿದ್ದಕ್ಕೆ ಚಂದ್ರಪ್ರಭಾ ಬೇಸರಗೊಂಡಿದ್ದರು. ಅದೇ ಬೇಸರದಲ್ಲಿ ತಾಯಿ ಬಗ್ಗೆ ಒಂದು ಹಾಡು ಹೇಳುತ್ತಾ ಬೆಡ್ರೂಮ್ ಏರಿಯಾದಲ್ಲಿ ಕುಳಿತಿದ್ದರು. ಅಲ್ಲಿಗೆ ಬಂದ ರಕ್ಷಿತಾ ಶೆಟ್ಟಿ ಚಂದ್ರಪ್ರಭಾಗೆ ಸಮಾಧಾನ ಮಾಡಿದರು. ನನಗೆ ನಮ್ಮವ್ವ ಅಂದರೆ ಪ್ರಾಣ, ಅದಕ್ಕೆ ನಮ್ಮವ್ವನ ಬಗ್ಗೆ ಹಾಡು ಹೇಳಿದರೆ ಅಳು ಬರ್ತದೆ ಎಂದು ಚಂದ್ರಪ್ರಭಾ ಹೇಳಿದರು. ನಂತರ ರಕ್ಷಿತಾ ಅವರ ಮಾತುಕತೆ ಆರಂಭಿಸಿದರು. ಪ್ರಪಂಚದಲ್ಲಿ ಕೋಟಿ ಜನರಿದ್ದಾರೆ, ನೀವು ಕೋಟಿ ಜನರ ಜೊತೆ ಮಾತನಾಡಲಿಕ್ಕೆ ಆಗುತ್ತಾ? ಕೆಲವೊಂದು ಸಲ ಪ್ರಾಬ್ಲಮ್ ಆದಾಗ ಅದಕ್ಕೆ ಕುಳಿತು ಮಾತನಾಡುವುದು ಮಾತ್ರ ಪರಿಹಾರ ಅಲ್ಲ, ಒಮ್ಮೊಮ್ಮೆ ಬಾಯಿ ಮುಚ್ಚಿಕೊಂಡು ಇದ್ದರೂ ಅದು ಕೂಡ ಪರಿಹಾರವೇ ಎಂದು ಚಂದ್ರಪ್ರಭಾ ಅವರು ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.